ನೋಡಿ, ಯಾದಗಿರಿಯಲ್ಲಿ ಭೀಕರ ಅಪಘಾತ ಆಗಿ 7 ಜನ ಪ್ರಯಾಣಿಕರು ಸಜೀವ ದಹನಗೊಂಡಿದ್ದಾರೆ. ಬಹಳ ನೋವಾಗುತ್ತೆ ಮನಸ್ಸಿಗೆ. ಯಾಕೆಂದ್ರೆ 7 ಜನ ಪ್ರಯಾಣಿಕರು ಸುಟ್ಟು ಕರಕಲಾಗ್ಬಿಟ್ಟಿದ್ದಾರೆ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ಶಾಂತಾಪುರ ಕ್ರಾಸ್ ಬಳಿ ಘಟನೆ ನಡೆದಿದೆ. ಕಾರು ಮತ್ತು ಖಾಸಗಿ ಬಸ್ ಅಪಘಾತದಲ್ಲಿ 7 ಮಂದಿ ಸಜೀವ ದಹನಗೊಂಡಿದ್ದಾರೆ. ಡಿಕ್ಕಿ ರಭಸಕ್ಕೆ ಬಸ್ ಮತ್ತು ಕಾರ್ಗೆ ಬೆಂಕಿ ಹತ್ಕೊಂಡು ಧಗಧಗ ಅಂತ ಉರಿತಾ ಇದೆ. 7 ಜನ ಸಜೀವ ದಹನಗೊಂಡಿದ್ದಾರೆ. ಬೆಂಗಳೂರಿನ ಕಲಬುರಗಿಗೆ ಹೊರಟಿದ್ದಂತ ಬಸ್ ಇದು. ಕಲಬುರಗಿಯಿಂದ ಲಿಂಗಸಗೂರ್ ಕಡೆಗೆ ಕಾರ್ ಹೋಗ್ತಾ ಇತ್ತು. ಬಹಳಷ್ಟು ಜನ ಪ್ರಯಾಣಿಕರಿಗೆ ಗಾಯಗಳಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಕಾರು ಮತ್ತು ಖಾಸಗಿ ಬಸ್ ನಡುವೆ ಭೀಕರ ರಸ್ತೆ ಅಪಘಾತ ಆಗಿ ಹೊತ್ಕೊಂಡು ಉರಿತಾ ಇದೆ. 7 ಜನ ಸಜೀವ ದಹನ ಆಗಿದ್ದಾರೆ. ಆ 7 ಜನ ಇನ್ನು ಯಾರ್ಯಾರು ಅನ್ನೋದು ಪತ್ತೆ ಆಗಬೇಕು. ಬೆಂಗಳೂರಿನಿಂದ ಕಲಬುರಗಿಗೆ ಬಸ್ ಹೊರಟಿತ್ತು. ಕಲಬುರಗಿಯಿಂದ ಲಿಂಗಸಗೂರ್ ಕಡೆಗೆ ಕಾರ್ ಹೋಗ್ತಾ ಇತ್ತು. ಹಲವು ಪ್ರಯಾಣಿಕರಿಗೂ ಗಾಯಗಳಾಗಿದೆ. ಘಟನಾ ಸ್ಥಳಕ್ಕೆ ಸುರಪುರ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಸಾರ್ವಜನಿಕರು ಕೂಡ ಅಲ್ಲಿದ್ದಾರೆ. ಆಂಬ್ಯುಲೆನ್ಸ್ಗಳು ಕೂಡ ಇದೆ. ಆದರೆ 7 ಜನ ಸುಟ್ಟು ಕರಕಲಾಗಿ ಹೋಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸತ್ತವರ ಮಾಹಿತಿಯನ್ನ ಪೊಲೀಸರು ಇನ್ನೂ ಕಲೆ ಹಾಕ್ತಾ ಇದ್ದಾರೆ. ಜನ ಸಜೀವ ದಹನ ಆಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಶಾಂತಾಪುರ ಕ್ರಾಸ್ ಬಳಿ ನಡೆದಿರೋ ಘಟನೆ ಇದು. ಬೆಂಗಳೂರಿನಿಂದ ಕಲಬುರಗಿಗೆ ಬಸ್ ಹೊರಟಿತ್ತು ಮತ್ತು ಕಲಬುರಗಿಯಿಂದ ಲಿಂಗಸಗೂರ್ ಕಡೆಗೆ ಕಾರ್ ಹೋಗ್ತಾ ಇತ್ತು. ಯಾರು ಸ್ಪೀಡಾಗಿ ಬರ್ತಾ ಇದ್ರು ಅನ್ನೋ ಮಾಹಿತಿ ಸಿಕ್ಕಿಲ್ಲ. ಒಟ್ಟಿನಲ್ಲಿ 2 ಗಾಡಿಗಳು ಮುಖಾಮುಖಿ ಡಿಕ್ಕಿಯಾಗಿ ಆ ಡಿಕ್ಕಿಯ ರಭಸಕ್ಕೆ ಬೆಂಕಿ ಹೊತ್ಕೊಂಡು ಉರಿತಾ ಇದೆ. ಇದರಿಂದ 7 ಮಂದಿ ಸಜೀವ ದಹನ ಆಗಿದ್ದಾರೆ. ಸಾಕಷ್ಟು ಜನಕ್ಕೆ ಗಾಯಗಳಾಗಿದೆ. ಅವರನ್ನು ಆಂಬ್ಯುಲೆನ್ಸ್ ಮುಖಾಂತರ ಸ್ಥಳೀಯ ಆಸ್ಪತ್ರೆಗಳಿಗೆ ರವಾನಿಸುವ ಕೆಲಸ ಆಗ್ತಾ ಇದೆ. ಇನ್ನು ಆ ಮೃತಪಟ್ಟವರ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಏನೇನು ಉಳಿದಿಲ್ಲ. ಕಾರಂತೂ ಕಂಪ್ಲೀಟ್ ಭಸ್ಮ ಆಗೋಗಿದೆ. ಕಾರಿನ ಒಳಗಡೆ ಎಷ್ಟು ಜನ ಪ್ರಯಾಣಿಕರಿದ್ರು, ಎಷ್ಟು ಜನ ಪ್ರಯಾಣ ಮಾಡ್ತಾ ಇದ್ರು, 7 ಜನ ಯಾರು ಕಾರಲ್ಲಿದ್ದವರ, 7 ಜನ ಕಾರಲ್ಲಿದ್ರ ಅಥವಾ ಅದರಲ್ಲಿ ಕೆಲವರು ಕಾರಲ್ಲಿ ಕೆಲವರು ಬಸ್ಸಲ್ಲಿದ್ರ, ಇನ್ನೂ ಪ್ರಾಥಮಿಕ ಹಂತದ ಮಾಹಿತಿ ಸಿಗಬೇಕಾಗಿದೆ. ಆದರೆ ಸದ್ಯಕ್ಕೆ 7 ಮಂದಿ ಸಜೀವ ದಹನ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸತ್ತವರ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಬಸ್ಗಳು ಈ ಥರ ಬೆಂಕಿಗಾಹುತಿ ಆಗೋ ಬಹಳಷ್ಟು ಪ್ರಕರಣಗಳು ನಡೀತಾ ಇದೆ. ಏನು ಪ್ರಾಬ್ಲಮ್ಮು, ವೆಹಿಕಲ್ಗಳ ಫಿಟ್ನೆಸ್ ಪ್ರಾಬ್ಲಮ್ಮು, ಏನು ಎತ್ತ, ಜೊತೆಗೆ ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಇರೋದ್ರಿಂದ ಸ್ಪಾರ್ಕ್ ಆಗಿರ್ಬೋದು ಕಾರು ಹಾಗೂ ಬಸ್ನ ನಡುವೆ ಡಿಕ್ಕಿ ಆದಂಥ ಸಂದರ್ಭದಲ್ಲಿ. ನೋಡಿ, 7 ಮಂದಿ ಬಸ್ಸಲ್ಲೇ ಸುಟ್ಟು ಕರಕಲಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಈಗ ಘಟನಾ ಸ್ಥಳಕ್ಕೆ ಸುರಪುರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬಸ್ಸಿನಲ್ಲೇ ಸುಟ್ಟು ಕರಕಲಾಗಿದ್ದಾರೆ 7 ಮಂದಿ ಪ್ರಯಾಣಿಕರು. ಕಾರಲ್ಲಿ ಎಷ್ಟು ಜನ ಇದ್ರು, ಏನು ಎತ್ತ ಅನ್ನೋ ಮಾಹಿತಿ ಇನ್ನೂ ಸಿಗಬೇಕು. ಆದರೆ ಕಲಬುರಗಿಯಿಂದ ಲಿಂಗಸಗೂರ್ ಕಡೆಗೆ ಹೋಗ್ತಿದ್ದಂಥ ಕಾರು ಮತ್ತು ಬೆಂಗಳೂರಿನಿಂದ ಕಲಬುರಗಿಗೆ ಹೊರಟಿದ್ದಂಥ ಖಾಸಗಿ ಬಸ್ ನಡುವೆ ಡಿಕ್ಕಿ ಆಗಿರೋದು. ಬಸ್ಸಿನಲ್ಲೇ 7 ಮಂದಿ ಪ್ರಯಾಣಿಕರು ಸುಟ್ಟು ಕರಕಲಾಗಿದ್ದಾರೆ. ಮೃತರ ಮಾಹಿತಿಯನ್ನ ಸದ್ಯ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಮೃತದೇಹಗಳ ಗುರುತು ಪತ್ತೆ ಹಚ್ಚಬೇಕಾಗತ್ತೆ. ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡೋ ಮುನ್ನ ದೇಹ ಸಂಪೂರ್ಣ ಸುಟ್ಟು ಕರಕಲಾಗಿರೋದ್ರಿಂದ ಮೃತದೇಹಗಳ ಗುರುತು ಪತ್ತೆ ಹಚ್ಚೋದು ಅಷ್ಟು ಸುಲಭ ಆಗೋದಿಲ್ಲ. ಅದಕ್ಕೆ ಬೇರೆ ಬೇರೆ ಟೆಸ್ಟ್ಗಳನ್ನು ಮಾಡಬೇಕಾಗತ್ತೆ. ಸೊ ಅದೆಲ್ಲ ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ. ಆದರೆ ಈಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ನೀವು, ಖಾಸಗಿ ಬಸ್ಸು ಏನು ಉಳಿದಿಲ್ಲ, ಕಂಪ್ಲೀಟ್ ಆಗಿ ಸುಟ್ಟು ಹೋಗಿದೆ. ಆಕ್ಸಿಡೆಂಟ್ ಆದಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಕಾರು ಮತ್ತು ಬಸ್ಸಿನ ನಡುವೆ ಯಾವ ಥರ ಆಕ್ಸಿಡೆಂಟ್ ಆಯಿತು ಅನ್ನೋದರ ಫುಟೇಜನ್ನು ಕೂಡ ನೀವು ಗಮನಿಸಿದ್ರಿ. ಎಕ್ಸಾಕ್ಟ್ಲಿ ಎದ್ದೆದುರುಗಡೆ ಬಂದು ಹೊಡೆದಿದ್ದಾರೆ. ಸೊ ಬಸ್ ಅವನು ರಾಂಗ್ ರೂಟಲ್ಲಿ ಬರ್ತಾ ಇದ್ನ, ಕಾರೋನು ರಾಂಗ್ ರೂಟಲ್ಲಿ ಬರ್ತಿದ್ನ, ಕಾರೋನು ಓವರ್ ಸ್ಪೀಡಲ್ಲಿ ಬಂದ, ಇದೆಲ್ಲದರ ಮಾಹಿತಿ ಇನ್ನೂ ಸಿಗಬೇಕಾಗಿದೆ. ಯಾದಗಿರಿ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಹೇಶ್,
ಸದ್ಯ ಯಾದಗಿರಿಯಲ್ಲಿ ನಡೆದಂಥ ಈ ಭೀಕರ ಅಪಘಾತದಲ್ಲಿ 7 ಪ್ರಯಾಣಿಕರ ಸಜೀವ ದಹನ ಆಗಿದೆ. ಎಷ್ಟು ಗಂಟೆಗಾಯ್ತು, ಏನಾಯ್ತು, ಹೇಗಾಯ್ತು ಈ ಘಟನೆ ಮಹೇಶ್? ಎಸ್ ಸಿಂಧೂರ, ಕಾರು ಮತ್ತೆ ಖಾಸಗಿ ಬಸ್ ನಡುವೆ ಭೀಕರ ಅಪಘಾತದಲ್ಲಿ ಏನಂದ್ರೆ 7 ಮಂದಿ ಪ್ರಯಾಣಿಕರು ಏನಂದ್ರೆ ಸಜೀವ ದಹನ ಆಗಿರ್ತಕ್ಕಂಥ ಘಟನೆ ಏನಂದ್ರೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಶಾಂತಪುರ ಕ್ರಾಸ್ ಬಳಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಇದು ಸರಿಸುಮಾರು ಏನಂದ್ರೆ ಬೆಳಗಿನ ಜಾವ ಆಗಿರ್ತಕ್ಕಂಥ ಒಂದು ಘಟನೆ ಅನ್ನೋದು ಮಾಹಿತಿ ಕೂಡ ಅಂದ್ರೆ ಮೃತರ ಸಂಖ್ಯೆ ಕೂಡ ಏನಂದ್ರೆ ಕ್ಷಣಕ್ಕೂ ಹೆಚ್ಚಾಗ್ತಾ ಹೋಗ್ತಾ ಇದೆ. ಈಗ ಸದ್ಯದ ಮಟ್ಟಿಗೆ ಏನಂದ್ರೆ 7 ಜನ ಇದ್ರಲ್ಲಿ 8 ಜನ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಯಾಕಂದ್ರೆ ಬಸ್ ಹಾಗೂ ಕಾರ್ ನಡುವೆ ಏನಂದ್ರೆ ವೇಗವಾಗಿ ಹೋಗ್ತಕ್ಕಂತ ಕಾರ್ ಏನಂದ್ರೆ ಡೈರೆಕ್ಟ್ ಆಗಿ VRL ಬಸ್ಸಿಗೆ ಗುದ್ದಿದೆ. ಈ ಒಂದು ಗುದ್ದಿದ ಪರಿಣಾಮವಾಗಿ ಏನಂದ್ರೆ ಒಂದಕ್ಕೊಂದು ಘರ್ಷಣೆಯಾಗಿ ದಟ್ಟವಾದ ಒಂದು ಬೆಂಕಿಯನ್ನು ಆವರಿಸಿಕೊಂಡು ಏನಂದ್ರೆ ಬಸ್ಸಿನಲ್ಲಿ ಮಲಗಿರ್ತಕ್ಕಂತ ಜನರು ಮತ್ತೆ ಈ ಕಡೆ ಕಾರಿನಲ್ಲಿರ್ತಕ್ಕಂತ ಜನರು ಕೂಡ ಈಗ ಸಜೀವ ದಹನ ಆಗಿರ್ತಕ್ಕಂಥದ್ದು. ಏನಂದ್ರೆ ಅಲ್ಲಿ ಸಾಕಷ್ಟು ಏನಂದ್ರೆ ಸ್ಥಳೀಯರು ಕೂಡ ಬಂದು ಅಲ್ಲಿ ಬಸ್ ಆರಿಸಲು ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೂ ಕೂಡ ಅಲ್ಲಿ ಬಸ್ ಆರಿಸಲು ಕೂಡ ಆಗ್ತಾ ಇಲ್ಲ. ಯಾಕಂದ್ರೆ ಈಗ ಅಗ್ನಿಶಾಮಕ ದಳದವರು ಕೂಡ ಏನಂದ್ರೆ ಬೆಂಕಿ ನಂದಿಸ್ತಾ ಇದ್ದಾರೆ. ಈ ಒಂದು ಬಸ್ ಏನಂದ್ರೆ ಬೆಂಗಳೂರಿಂದ ಏನಂದ್ರೆ ಈ ಕಡೆ ಕಲಬುರಗಿ ಕಡೆ ಹೊರಟಿತ್ತು. ಮತ್ತೆ ಇಲ್ಲಿಂದ ಕಾರ್ ಏನಂದ್ರೆ ಈಗ ಕಲಬುರಗಿ ಕಡೆಯಿಂದ ಲಿಂಗಸೂರು ಕಡೆ ಮಾರ್ಗವಾಗಿ ಹೋಗ್ತಾ ಇತ್ತು. ಈ ಒಂದು ಘಟನೆ ಏನಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಪ್ರಥಮವಾಗಿ ಇಂತ ಒಂದು ದುರ್ಘಟನೆ ನಡೆದಿರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಮಾಹಿತಿ ತಿಳಿಸಿದ್ರೆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಮತ್ತೆ ಇನ್ನಿತರ ಜಿಲ್ಲಾಡಳಿತ ಆಗಿರ್ಬೋದು ಎಲ್ಲರೂ ಕೂಡ ಈಗ ಸ್ಥಳಕ್ಕೆ ಧಾವಿಸ್ತಾ ಇದ್ದಾರೆ. ಈ ಒಂದು ಕುಟುಂಬದಲ್ಲಿ ಯಾರ್ಯಾರು ಮೃತಪಟ್ಟಿದ್ದಾರೆ ಅವರು ಕೂಲಂಕುಷವಾದ ಮಾಹಿತಿಯನ್ನು ಕೂಡ ಈಗ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಸತ್ತವರು ಯಾರ್ಯಾರು ಇದ್ರು ಅವ್ರನ್ನ ಯಾವ ರೀತಿಯಾಗಿ ಈಗ ಮರಣೋತ್ತರ ಪರೀಕ್ಷೆಗೂ ಕೂಡ ಕಳ್ಸಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ಏನಂದ್ರೆ ಅಲ್ಲಿ ಸಜೀವ ದಾನ ಆಗಿರ್ತಕ್ಕಂಥದ್ದು ಸಿಂಧೂರ. ಆಲ್ ರೈಟ್ ಮಹೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.